ಜೆಕೆ ಟೈರ್ ದೇಶದ ಟೈರ್. ಇನ್ನು ಮುಂದಿನ ಸುದ್ದಿಯತ್ತ ನೋಡೋದಿದ್ರೆ, ಈಗಾಗಲೇ 4 ಹಂತದ ಚುನಾವಣೆ ನಡೆದಿದೆ. ದೇಶದಲ್ಲಿ 4 ಹಂತದಲ್ಲಿ 380 ಲೋಕಸಭಾ ಸ್ಥಾನಗಳಿಗೆ ಈಗಾಗಲೇ ಚುನಾವಣೆ ನಡೆದಿದೆ. ಎಷ್ಟಕ್ಕೆ ನಡೆದಿದೆ? 380. ಓಡಿಸಿ. 380 ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಇನ್ನು ಬಾಕಿ ಉಳಿದಿರುವ 3 ಹಂತಗಳಲ್ಲಿ 163 ಕ್ಷೇತ್ರಗಳಿಗೆ ಮತದಾನ ನಡೆಯಬೇಕು. ಆಲ್ರೆಡಿ 380ಕ್ಕಾಗಿದೆ. ಅಮಿತ್ ಶಾ ಒಂದು ಮಾತನ್ನು ಹೇಳಿದ್ದಾರೆ. ಈಗ 380 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಲ್ಲ, ಅದರಲ್ಲಿ ಈಗಾಗಲೇ BJP 270 ಗೆದ್ದಾಗಿದೆ. 270 ನಾವು ದಾಟಿದ್ದೀವಿ. ಬಾಕಿ ಉಳಿದ 3 ಹಂತದ ಚುನಾವಣೆಯಲ್ಲಿ NDA 400 ಕ್ಷೇತ್ರಗಳ ಗಡಿ ದಾಟುತ್ತೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದನ್ನು ಹೇಳಿರೋದು ಅಮಿತ್ ಶಾ ಅವರ ಮಾತನ್ನು ಕೇಳಿಸಿಕೊಂಡು. 4 चरण पूरे हो गए हैं. 380 सीटों का चुनाव पूरा हो गया है. बंगाल में 18 सीटों का चुनाव पूरा हो गया है. आज मैं बताकर जाता हूं, ये 380 सीट में मोदी जी 270 सीट लेकर पूर्ण बहुमत प्राप्त कर चुके हैं और आगे की लड़ाई 400 पार करने की है. ಹಾಗಿದ್ರೆ ಅದು ಕರೆಕ್ಟಾ? 379 ಕ್ಷೇತ್ರಗಳಿಗೆ ಮತದಾನ ಕಂಪ್ಲೀಟ್ ಆಗಿದೆ. 270ರಲ್ಲಿ ನಾವು ಆಲ್ರೆಡಿ ಗೆದ್ದಿದ್ದೇವೆ ಅಂತ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ಅವರೇನೇ ಹೇಳ್ಬೋದು. ಹಾಗಿದ್ರೆ ನಾವು 2019ರಲ್ಲಿ ಇಷ್ಟೇ ಕ್ಷೇತ್ರ 379 ಕ್ಷೇತ್ರದ ಲೆಕ್ಕಾಚಾರ ನೋಡೋಣ. 2019ರಲ್ಲಿ ಯಾರೆಷ್ಟು ಗೆದ್ದಿದ್ರು ಅಂತೇಳಿ ಬನ್ನಿ. 543 ಒಟ್ಟು ಲೋಕಸಭಾ ಕ್ಷೇತ್ರ 543. ಈಗಾಗಲೇ 379 ಕ್ಷೇತ್ರಗಳಿಗೆ ಮತದಾನ ಕಂಪ್ಲೀಟ್ ಆಗಿದೆ. 2019ರಲ್ಲಿ ಯಾರೆಷ್ಟು ಗೆದ್ದಿದ್ರು? 4 ಅಂತ ಮುಗಿಯುವಾಗ BJP 210ರಲ್ಲಿ ಗೆದ್ದಿತ್ತು. BJP 210ರಲ್ಲಿ ಗೆದ್ದಿತ್ತು. ಅಮಿತ್ ಶಾ ಅವರ ಪ್ರಕಾರ 70 ಜಾಸ್ತಿ ಬಂದಿತ್ತು. ಕಾಂಗ್ರೆಸ್ ಕಳೆದ ಬಾರಿ 2019ರಲ್ಲಿ 379 ಕ್ಷೇತ್ರಗಳಿಗೆ ಚುನಾವಣೆ ನಡೆದ ನಂತರ 4 ಹಂತಗಳ ನಡೆದ ನಂತರ 35 ಕ್ಷೇತ್ರ ಗೆದ್ದಿತ್ತು. DMK 24 ಕ್ಷೇತ್ರ ಗೆದ್ದಿತ್ತು. JDU 4 ಕ್ಷೇತ್ರ ಗೆದ್ದಿತ್ತು. ಸಮಾಜವಾದಿ ಪಾರ್ಟಿ 2 ಕ್ಷೇತ್ರ ಗೆದ್ದಿತ್ತು. ಆದರೆ ಅಮಿತ್ ಶಾ ಅವರು ವಿಶ್ವಾಸದಿಂದ ಹೇಳ್ತಾರೆ, 210 ಅಲ್ಲ, ಆಲ್ರೆಡಿ ನಾವು 60+ ಸೇರಿ 270 ಆಗಿದೆ. ಇನ್ನು ಬೇಕಿರುವಂಥ 133 ಮುಂದಿನ 3 ಹಂತದ ಚುನಾವಣೆಯಲ್ಲಿ ಸಿಗತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ದೊಡ್ಡ ಸುದ್ದಿ, ಅಸ್ಸಾಂ ಮುಖ್ಯಮಂತ್ರಿ ಹೇಳಿದ್ದಾರೆ. BJP ಲೋಕಸಭಾ ಚುನಾವಣೆಯಲ್ಲಿ 400ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋ ಗುರಿ ಇಟ್ಟುಕೊಂಡಿದೆ. ಪ್ರಧಾನಿ ಪದೇ ಪದೇ ಹೇಳ್ತಾ ಇದ್ದಾರೆ, ಅಬ್ಕಿ ಬಾರ್ 400 ಪಾರ್ ಅಂತೇಳಿ. ಒಂದು ರೀತಿಯಲ್ಲಿ ತಮಾಷೆ ಕೂಡ ಮಾಡಿದರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು. ಖರ್ಗೆ ಜಿ ಬಿ ಬೋಲ್ ದಿಯಾ ಅಂತಂದ್ಬಿಟ್ಟು. ಆದರೆ ಅಸ್ಸಾಂ CM ಹಿಮಂತ್ ಬಿಸ್ವಾ ಶರ್ಮಾ 400 ಸ್ಥಾನ ಯಾಕೆ ಬೇಕು? 272 ಅಧಿಕಾರಕ್ಕೆ. ಕಳೆದ ಬಾರಿ 303, ಈ ಬಾರಿ 300, 350 ಬಂದರೂ ನಡೆಯುತ್ತೆ. ಆದರೆ 400 ಯಾಕೆ ಬೇಕು ಅನ್ನೋದನ್ನು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. जब हमारा 300 सीट था, हमने राम मंदिर बनाया. अभी हमारा 400 सीट होगा, मथुरा में भी कृष्ण जन्मभूमि बनेगा और ज्ञान व्यापी मस्जिद का जगह में बाबा विश्वनाथ का बड़ा भव्य मंदिर बनेगा. तो अब हमें सीट देते रहिए. और मुगलों ने जितना कारनामा करके किया था, हम लोग सब साफ करते करते चला जाऊंगा. भारत को ಹಿಮಂತ್ ಬಿಸ್ವಾ ಹೇಳ್ತಾರೆ, 400 ಯಾಕೆ ಬೇಕು ಅಂತಂದರೆ ನಮಗೆ 272 ಬಂದರೂ ಸಾಕಾಗತ್ತೆ, 300 ಬಂದರೂ ಸಾಕಾಗತ್ತೆ. ಆದರೆ ಕಳೆದ ಬಾರಿ 300 ಬಂತು, ಏನಾಯಿತು? ರಾಮ ಮಂದಿರ ಆಯಿತು. 400 ಬಂದರೆ ಏನು ಮಾಡ್ತೀವಿ? ಅವ್ರು ಹೇಳೋ ಪ್ರಕಾರ ಮಥುರಾ ಶ್ರೀಕೃಷ್ಣ ಮಂದಿರ ಮತ್ತು ಕಾಶಿಯಲ್ಲೂ ಕೂಡ ಭವ್ಯ ಮಂದಿರ ನಿರ್ಮಾಣವಾಗತ್ತೆ. ಯಾಕೆ ವಿಶ್ವಾಸ ಅಂತಂದರೆ ರಾಮ ಮಂದಿರ ವಿಚಾರದಲ್ಲಿ ನುಡಿದಂತೆ ನಡೆದಿದ್ದಾರೆ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿ ಹೇಳೋದು, ಪ್ರಣಾಳಿಕೆಯಲ್ಲಿ ನಾವು ಘೋಷಣೆ ಮಾಡಿದ್ವಿ, ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತೇಳಿ ಮಾಡಿದ್ವಿ. ಮಥುರಾದಲ್ಲಿ ಶ್ರೀಕೃಷ್ಣ ನಿರ್ಮಾಣ ಮಾಡಬೇಕಿದೆ, ಹಾಗಿದ್ರೆ 400 ಕೊಡಿ. ಅಯೋಧ್ಯೆಗೆ ಹೋಲಿಸಿದರೆ ಮಥುರಾ ವಿವಾದ ತೀರಾ ಚಿಕ್ಕದು, ಅದನ್ನು ನಾವು ಸಲೀಸಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಕಾಶಿಯಲ್ಲಿ ವಿಶ್ವನಾಥ ಮಂದಿರ ಕೂಡ ವಿವಾದ ಕಟಕಟೆಯಲ್ಲಿದೆ. ಕಾಶಿ ಕಾರಿಡಾರ್ ಆಗಿರ್ಬೋದು, ಆದರೆ ಮೂಲ ಕಾಶಿಯ ಶಿವಲಿಂಗ ನಮಗೆ ಸಿಕ್ಕಿಲ್ಲ. ಜ್ಞಾನ ವ್ಯಾಪಿಯಲ್ಲಿ ಪೂಜೆ ಸಲ್ಲಿಸಲು ಅವಕಾಶ ಸಿಕ್ಕಿದೆ. ಭವಿಷ್ಯದಲ್ಲಿ ವಿಶ್ವನಾಥ ಮಂದಿರ ನಿರ್ಮಾಣವಾದರೂ ಅಚ್ಚರಿ ಇಲ್ಲ 400 ಬಂದರೆ. ಇನ್ನು ಎರಡನೇದಾಗಿ UCC ಬಿಲ್ ಜಾರಿ ಮಾಡ್ತೀವಿ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ರಿಗೂ ಕೂಡ ಏಕರೂಪ ನಾಗರಿಕ ಸಂಹಿತೆ ನರೇಂದ್ರ ಮೋದಿ ಅವರ ಕನಸು. ದೇಶದಲ್ಲಿ ಎಲ್ಲ ಧರ್ಮಕ್ಕೂ ಒಂದೇ ಕಾನೂನು ಇರಬೇಕು. ಒಬ್ಬ ಕೊಲೆ ಮಾಡಿದರೆ
ಎಲ್ಲರಿಗೂ ಒಂದೇ ಕಾನೂನಲ್ಲೂ ಅದೇ ಥರ ಪ್ರತ್ಯೇಕ ಕಾನೂನುಗಳನ್ನು ವೈಯಕ್ತಿಕ ಕೆಲವಿರುತ್ತಲ್ಲ ಅದು ಬಿಟ್ಟು ನೀವು ಹಿಂಗೆ ಮದುವೆ ಮಾಡಿಸ್ಕೋಬೇಕು ಹಂಗೆಲ್ಲ ಇಲ್ಲ, ನಿಮಗೆ ಅದಕ್ಕೆಲ್ಲ ಅವಕಾಶ ಇದೆ. UCC ಜಾರಿ ಆದರೆ ಮುಸ್ಲಿಂ ವೈಯಕ್ತಿಕ ಕಾನೂನು ಖತಮ ಆಗುತ್ತೆ. ಈಗಾಗಲೇ ಉತ್ತರಾಖಂಡ್ನಲ್ಲಿ ಜಾರಿಯಾಗಿದೆ UCC ಜಾರಿಗೆ ಅಸ್ಸಾಂ CM ಹಿಮಾಂತ್ ತಯಾರಾಗಿದ್ದಾರೆ. ಇನ್ನು ಮಧ್ಯಪ್ರದೇಶ, UP, ಛತ್ತೀಸ್ಗಢದಲ್ಲೂ ಕೂಡ UCC ಜಾರಿಗೆ ರೆಡಿ ಆಗ್ತಾ ಇದ್ದಾರೆ. 400 ಯಾಕೆ ಬೇಕು ಅನ್ನೋದನ್ನು ಮತ್ತೆ ಹೇಳ್ತಾರೆ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಭಾರತ ಸುಮ್ಮನೆ ಇದ್ದರೂ POK ಹೊತ್ತಿಯುರಿತಾ ಇದೆ, ನಾವೇನು ಮಾಡೋಕ್ಕೆ ಹೋಗ್ತಾ ಇಲ್ಲ, ಅಲ್ಲಿ ನಾವು ಭಾರತಕ್ಕೆ ಸೇರ್ತೀವಿ ಅಂತೇಳಿ ಗಲಾಟೆ ಆಗ್ತಾ ಇದೆ. ಚೂರು ತುಪ್ಪ ಸುರಿದ್ರೂ POK ಮತ್ತಷ್ಟು ದಗದಗಿಸತ್ತೆ ನಾವು ಮಾಡ್ತಾ ಇಲ್ಲ. ಒಂದಲ್ಲ ಒಂದು ದಿನ POK ಭಾರತದ ಪಾಲಾಗತ್ತೆ, ನಮ್ಮ ಬಳಿ ಅದರ ಡಾಕ್ಯುಮೆಂಟ್ಸ್ ಇದೆ. ಅಮಿತ್ ಶಾ ಕೂಡ ಇದನ್ನು ಹೇಳಿದ್ದಾರೆ. ಸೊ ಆ ಮೂಲಕ 400 ಬಂದರೆ ಇದನ್ನೆಲ್ಲ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಮತ್ತು ಚುನಾವಣಾ ಸಂದರ್ಭದ ಹೇಳಿಕೆಯನ್ನು ಹಿಮಂತ್ ಬಿಸ್ವಾ ಅವರು ಕೊಟ್ಟಿದ್ದಾರೆ.